ಸಣ್ಣ ಮಗಳು ಸರಿ ದೊಡ್ಡ ಕೆಲಸ ಕೇಳಿದ್ರೆ ಕೈ ಎಳ ಕೆಲಸ ಕೊಡಕ್ಕೆ. ಕಳೆದ 20 ವರ್ಷಗಳಿಂದ ಅನುದಾನ ರಹಿತ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದು ತಿಂಗಳಿಗೆ ಕೇವಲ 6,000 ವೇತನ ಕೊಡ್ತಿದ್ದಾರೆ. ಇದರಿಂದ ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂದು ಶಿಕ್ಷಕನೋರ್ವ ಮಾಜಿ ಶಾಸಕ NH ಕೋನರೆಡ್ಡಿ ಅವರೆದುರು ಗಳಗಳನೆ ಅತ್ತ ಘಟನೆ ಧಾರವಾಡದಲ್ಲಿ ನಡೆದಿದೆ. ಸಣ್ಣ ಮಗಳು ಸರಿ ದೊಡ್ಡ ಕೆಲಸ ಕೇಳಿದ್ರೆ ಕೈ ಎಳ ಕೆಲಸ ಕೊಡಕ್ಕೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಧಾನ ಪರಿಷತ್ನ ಸದಸ್ಯ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದ ದುರ್ಗದ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವ ಮಕ್ಬುಲ್ ಅಹಮದ್ ಜಮಖಂಡಿ ಎಂಬ ಶಿಕ್ಷಕನೇ ಗಳಗಳನೆ ಅತ್ತು ತನ್ನ ಅಳಲು ತೋಡಿಕೊಂಡವರು. 70 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ, ಕೇವಲ 6,000 ಮಾತ್ರ ವೇತನ ಕೊಡ್ತಾರೆ. ಮಕ್ಕಳು 10 ರೂಪಾಯಿ ಕೇಳಿದ್ರು ಕೊಡಲು ನನ್ನ ಬಳಿ ಹಣ ಇರೋದಿಲ್ಲ ಎಂದು ಮಕ್ಬುಲ್ ಮಾಧ್ಯಮದ ಎದುರು ಗಳಗಳನೆ ಅತ್ತ ಪ್ರಸಂಗ ನಡೆಯಿತು. 20 ವರ್ಷ ದುಡಿಯಾಕತ್ತು, ಇವತ್ತಿಗೂ ಯಾರು ಏನು ಕೊಡಾಕ್ತಿಲ್ಲ ಸರ್. ಆದ್ರೂ ಸಮಸ್ಯೆ ಭಾಳ ಅದ ಸರ್. ತಿನ್ನಾಕು ಬಟ್ಟೆ ಊಟಕ್ಕೆ ಬಟ್ಟೆ ಸಮಸ್ಯೆ ಭಾಳ ಆಗ್ಯಾವ ಸರ್. ಸರ್ 18-19-20 ವರ್ಷ ಮೇಲೆ ಸರ್ ದುಡಿಯಾಕತ್ತು ಸರ್. ಸಂಬಳ ಸಾಲಾಗಿಲ್ಲ ಏನಿಲ್ಲ ಸರ್. ಅದ್ರಾಗ ಜೀವನ ಮಾಡ್ಕೊತ ಸರ್. ಮಕ್ಕಳು ನೋಡಿ ಸರ್ ಸಣ್ಣ ದೊಡ್ಡದ ಸರ್. ಆದ್ರೂ ಸಮಸ್ಯೆ ಭಾಳ ಅದ ಸರ್. 10 ರೂಪಾಯಿ ಕೇಳಿ ಸರ್ ಕೊಡಾಕ ಮಕ್ಕಳದಾಗ ಏನಿಲ್ಲ ಸರ್. ಏನೇ ಸರ್ ಯಾರು ಏನಾಗಿರ್ತದೆ ಸರ್. ಸುಟ್ಟಿ ಅಂದ್ರೆ ಸರ್ ಭಾನುವಾರ ಶನಿವಾರ ಬೇರೆ ಕಡೆ ಕೆಲಸ ಹೋಗಿ ಸರ್ ಮಾಡ್ಕೊಂಡ್ರಾಗ ಜೀವನ ಮಾಡ್ತೇನೆ ಸರ್. ಇನ್ನು ಈ ಶಿಕ್ಷಕನ ಸಮಸ್ಯೆ ಆಲಿಸಿದ ಮಾಜಿ ಶಾಸಕ ಕೋನರೆಡ್ಡಿ ಸರ್ಕಾರ ಶಿಕ್ಷಕರ ಕಣ್ಣಲ್ಲಿ ನೀರು ಹಾಕಿಸುವ ಕೆಲಸ ಮಾಡಬಾರದು ಎಂದರು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಶಿಕ್ಷಕರನ್ನ ಕಣ್ಣೀರು ಹಾಕೋಂಗೆ ಮಾಡಬೇಡ್ರಿ. ಅದ ಪೊಲೀಸ್ ಮಕ್ಕಳು ವಸತಿ ಶಾಲೆಯಲ್ಲಿ 2 ಶಿಕ್ಷಕರು ತೀರ್ಕೊಂಡ್ರು, ಒಂದು 7 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ರೀತಿಯಾಗಿ ಈ ವ್ಯವಸ್ಥೆನ ನಿಲ್ಲಿಸ್ಬೇಕಂದ್ರೆ ಸರ್ಕಾರ ಆರ್ಥಿಕ ಮಿತವ್ಯಯದ ಆದೇಶವನ್ನು ವಾಪಸ್ ಪಡೀಬೇಕು ಅನ್ನುವಂಥದ್ದು ಎಲ್ಲರದ್ದು ಒತ್ತಾಯ ಆಗಿದೆ. ಅದಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಬಂದಾರೆ. ಈ ಒಂದು ಜಿಲ್ಲೆಯಿಂದ 10 ಜನ 20 ಜನ 30 ಜನ ತಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಬಂದಾರೆ. ದೊಡ್ಡ ಪ್ರಮಾಣದಲ್ಲಿ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ಹೋರಾಟ ನಡೀಲಿ. ಆ ಹೋರಾಟ ನಮ್ಮ ಬೆಂಬಲ ಇರ್ತೈತಿ. ವಿಶೇಷವಾಗಿ ಇಂಥ ಕಣ್ಣೀರು ತೆಗಿತಕ್ಕಂಥ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಕ್ಕಂಥ ಹೊರಟ್ಟಿಯವರ ಯಶಸ್ಸು ಅವ್ರ ಹೋರಾಟದ ಮೂಲಕ ಫಲ ಆಗಲಿ ಅಂತ ಒತ್ತಾಯ ಮಾಡ್ತೇವೆ. ಸರ್ಕಾರ ಕೂಡಲೇ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಶಿಕ್ಷಕರ ನೆರವಿಗೆ ಬರಬೇಕು ಎಂದು ಹೋರಾಟ ನಡೆಯುತ್ತಿದ್ದು, ಬರುವ ದಿನಗಳಲ್ಲಿ ಈ ಸಮಸ್ಯೆಯನ್ನ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.